ನಮಸ್ಕಾರ ವೀಕ್ಷಕರೇ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ಸ್ನೇಹಿತರೆ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಮತದಾನ ಸಂಪೂರ್ಣಗೊಂಡಿದ್ದು, 3 ರಾಜಕೀಯ ಪಕ್ಷಗಳು ಕೂಡ ಈಗ ಅತ್ಯಂತ ಕುತೂಹಲದಿಂದ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿಯೇ ರಾಜ್ಯದ 3 ಪಕ್ಷಗಳು ಕೂಡ ತನ್ನದೇ ಆದಂತಹ ಒಂದು ಸರ್ವೆ ಸಮೀಕ್ಷಾ ತಂಡದಿಂದ ಆಂತರಿಕ ಸಮೀಕ್ಷೆಯನ್ನು ಕೈಗೊಂಡಿದ್ದು, 3 ಪಕ್ಷಗಳು ಕೂಡ ಹೆಚ್ಚು ಸ್ಥಾನದ ಒಂದು ಗೆಲ್ಲುವ ನಿರೀಕ್ಷೆಯಲ್ಲಿದ್ದಾವೆ. ಅದರಲ್ಲೂ ಕೂಡ BJP JDS ಈ ಬಾರಿ ರಾಜ್ಯದಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದ್ದು 22-23 ಲೋಕಸಭಾ ಕ್ಷೇತ್ರಗಳನ್ನು ಅತ್ಯಂತ ಅನಾಯಾಸವಾಗಿ ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ವಿ. ಆಡಳಿತಾರೂಢ ಕಾಂಗ್ರೆಸ್ ಕೂಡ 16-17 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತೀವಿ, ಆ ಮೂಲಕ ನಾವು ರಾಜ್ಯದಲ್ಲಿ ಈ ಬಾರಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ತೀವಿ ಅಂತಕ್ಕಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗೆ ಚುನಾವಣೆಯ ನಂತರ ಬೂತ್ ಮಟ್ಟದ ತನ್ನದೇ ಪಕ್ಷದ ಕಾರ್ಯಕರ್ತರಿಂದ ವರದಿಯನ್ನು ತರಿಸ್ಕೊಂಡಿರ್ತಕ್ಕಂಥ ರಾಜ್ಯದ 3 ಪಕ್ಷಗಳು ಕೂಡ ಗೆಲುವಿನ ಆತ್ಮವಿಶ್ವಾಸವನ್ನು ತೋರಿಸ್ತಾ ಇದ್ದಾವೆ. ಇದೀಗ ಬಂದಿರತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ರಾಜ್ಯದ BJPಗೆ ತನ್ನ ಪಕ್ಷದ ಆಂತರಿಕ ಸಮೀಕ್ಷೆ ಬಹುದೊಡ್ಡ ಒಂದು ಶಾಕನ್ನು ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, BJPಯ ಆಂತರಿಕ ಸರ್ವೆ ಸಮೀಕ್ಷೆ ತಂಡ ಕೊಟ್ಟಿರ್ತಕ್ಕಂಥ ಒಂದು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ವರದಿ ಏನು, ಈ ವರದಿಯನ್ನು ನೋಡಿದ್ದಂತಹ BJPಯ ನಾಯಕರಿಗೆ ಯಾಕೆ ಶಾಕ್ ಆಗಿರೋದಾದರೂ ಯಾಕೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 2019ರಲ್ಲಿ BJP ಏಕಾಂಗಿಯಾಗಿ 25 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ಈ ಬಾರಿ ರಾಜ್ಯದಲ್ಲಿ JDSನೊಂದಿಗೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ BJP ಈ ಬಾರಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಕ್ಲೀನ್ ಸ್ವೀಪನ್ನು ಮಾಡ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸದ ಮಾತುಗಳನ್ನು ಚುನಾವಣೆ ಪೂರ್ವದಲ್ಲಿ ಹೇಳ್ತಾ ಬಂದಿತ್ತು. ಆದರೆ ಇದೀಗ ಚುನಾವಣೆ ಸಂಪೂರ್ಣಗೊಂಡ ನಂತರ ಬಹುತೇಕ BJP ನಾಯಕರು ಸ್ವಲ್ಪ ಮಂಕಾದಂತೆ ಕಂಡು ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ BJPಯ ಆಂತರಿಕ ಸರ್ವೆ ಸಮೀಕ್ಷೆ ತಂಡ ಚುನಾವಣಾ ನಂತರ ಕೊಟ್ಟಿರ್ತಕ್ಕಂಥ ಒಂದು ಆಂತರಿಕ ಸರ್ವೆಯ ಒಂದು ರಿಪೋರ್ಟ್ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಈ BJPಯ ಆಂತರಿಕ ಸರ್ವೆ ಸಮೀಕ್ಷೆ ತಂಡ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 7 SC/ST ಮೀಸಲು ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ, ಆ 7 ಲೋಕಸಭಾ ಕ್ಷೇತ್ರಗಳಲ್ಲಿ BJPಗೆ ಈ ಬಾರಿ ಸೋಲಾಗುತ್ತೆ ಅಂತಕ್ಕಂಥ ಒಂದು ಆಘಾತಕಾರಿ ವರದಿಯನ್ನು ಬೂತ್ ಮಟ್ಟದಿಂದ ಕೊಟ್ಟಿರ್ತಕ್ಕಂಥ BJPಯ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತಕ್ಕಂಥದ್ದು ಒಂದು ಶಾಕಿಂಗ್ ನ್ಯೂಸನ್ನು ಇದೀಗ BJP ಹೊರಹಾಕ್ತಾ ಇದೆ. ಹೌದು ಸ್ನೇಹಿತರೆ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ SC ಹಾಗೂ ST ಸಮುದಾಯಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ 7 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ BJP ಸೋಲುತ್ತೆ ಅಂತಕ್ಕಂಥ ಒಂದು ರಿಪೋರ್ಟ್ BJP ನಾಯಕರಿಗೆ ತಲುಪಿದೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹಾಗಾದರೆ ಯಾವ ಕಾರಣಕ್ಕೆ BJP 7 ಲೋಕಸಭಾ ಕ್ಷೇತ್ರಗಳಲ್ಲಿ ಮೀಸಲು ಲೋಕಸಭಾ ಕ್ಷೇತ್ರಗಳಲ್ಲಿ ಸೋಲುತ್ತೆ ಅನ್ನೋದನ್ನು ಸ್ಪಷ್ಟ ಕಾರಣಗಳನ್ನು ಕೂಡ ಈ ಒಂದು ಸಮೀಕ್ಷಾ ತಂಡ ಕೊಟ್ಟಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. BJPಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ರೀತಿಯ ಒಂದು ದಲಿತ ನಾಯಕತ್ವ ಇಲ್ಲದೆ ಇರತಕ್ಕಂಥದ್ದು, BJPಯಲ್ಲಿ ಕೇವಲ ಗೋವಿಂದ ಕಾರಜೋಳ ಹಾಗೂ ಶ್ರೀರಾಮುಲು ಅಂತ ನಾಯಕರನ್ನು ಬಿಟ್ಟರೆ ಉಳಿದಂಥ ಯಾವ ಒಬ್ಬ ದಲಿತ ನಾಯಕರು ಕೂಡ ಅತ್ಯಂತ ಹೆಚ್ಚು ಗುರುತಿಸ್ಕೊಂಡಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಇಡೀ ಒಂದು ದಲಿತ ನಾಯಕರ ಬಹುದೊಡ್ಡ ದಂಡೆ ಇದೆ. ಉದಾಹರಣೆ HC ಮಾದೇವಪ್ಪನವ್ರು ಇರ್ಬೋದು, G ಪರಮೇಶ್ವರ್ ಅವರು ಇರ್ಬೋದು, KN ರಾಜಣ್ಣನವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು. ಈ ರೀತಿಯ ಅನೇಕ ಒಂದು SC/ST ಸಮುದಾಯಕ್ಕೆ ಸೇರಿದಂತಹ ಪ್ರಮುಖ ನಾಯಕರು, ಸ್ವತಃ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಬಹುದೊಡ್ಡ ಬಲವನ್ನು ತಂದುಕೊಟ್ಟಿದೆ ಅಂತಕ್ಕಂಥದ್ದು ಈ ಒಂದು ಸರ್ವೆ ಸಮೀಕ್ಷೆಯಲ್ಲಿ ಹೊರಬಂದಿರತಕ್ಕಂಥ ಒಂದು ಮಾಹಿತಿ. ಹಾಗೆಯೇ ಈ ಬಾರಿ 400 ಸ್ಥಾನಗಳನ್ನು BJP ಗೆದ್ದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಿದ್ದರು. ಈ ಒಂದು ಹೇಳಿಕೆ ಕರ್ನಾಟಕದ ಮೀಸಲು ಲೋಕಸಭಾ ಕ್ಷೇತ್ರಗಳಲ್ಲಿ BJPಗೆ ಬಹುದೊಡ್ಡ ಹೊಡೆತವನ್ನು ಕೊಟ್ಟಿದೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಅಂಶವನ್ನು ಈ ಆಂತರಿಕ ಸರ್ವೆ ಸಮೀಕ್ಷೆ ತಂಡ BJPಯ ನಾಯಕರಿಗೆ ಈಗಾಗಲೇ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಈ ಒಂದು ಕಾಂಗ್ರೆಸ್ನ ಗ್ಯಾರಂಟಿ ಈ ಬಾರಿ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿದೆ. ಈ 5 ಗ್ಯಾರಂಟಿಗಳು ದಲಿತ ಸಮುದಾಯಕ್ಕೆ ಬಹುದೊಡ್ಡ ಒಂದು
ಹೆಲ್ಪನ್ನು ಮಾಡ್ತಾ ಇದೆ. ಆ ಕಾರಣಕ್ಕೆ ದಲಿತ ಸಮುದಾಯ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸಿದೆ ಅಂತಕ್ಕಂಥದ್ದನ್ನು ಈ ಒಂದು ಸರ್ವೆ ಸಮೀಕ್ಷೆ ತಂಡ ಕೊಟ್ಟಿದೆ. ಹಾಗೆಯೇ ಈ ಬಾರಿ ಗ್ಯಾರಂಟಿಯ ಕಾರಣಕ್ಕೆ ಬಹುತೇಕ ದಲಿತ ಸಮುದಾಯಗಳು ಕಾಂಗ್ರೆಸ್ನ ಕೈ ಹಿಡಿದಿದ್ದಾವೆ ಅಂತಕ್ಕಂಥ ಮಾಹಿತಿಗಳು ಹೊರಗೆ ಬರ್ತಾಯಿದ್ದಾವೆ. ಅದಷ್ಟೇ ಅಲ್ಲ ಸ್ನೇಹಿತರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ BJPಯ ಹೀನಾಯ ಸೋಲಿಗೆ ಕಾರಣವಾಗಿದ್ದಂತಹ ಒಳ ಮೀಸಲಾತಿ ಜಾರಿಗೆ ತರೋ ಒಂದು ನಿರ್ಧಾರ ಏನು ಆ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿತ್ತು. ಆ ನಿರ್ಧಾರದ ಕಾರಣಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP ದಲಿತ ಮತಗಳನ್ನು ಕಳೆದುಕೊಂಡು ಕೇವಲ 66 ಸ್ಥಾನಗಳಿಗೆ ಮೀಸಲಾಗಿತ್ತು. ಇದೇ ಒಂದು ಒಳ ಮೀಸಲಾತಿಯ ಹೊಡೆತ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕರ್ನಾಟಕದಲ್ಲಿ ಬಹುದೊಡ್ಡ ಕೆಲಸವನ್ನು ಮಾಡಿದೆ. ಆ ಮೂಲಕ ಸಾಂಪ್ರದಾಯಿಕವಾಗಿ ಏನು BJPಯನ್ನು ಬೆಂಬಲಿಸ್ತಾ ಬಂದಿದ್ದಂತಹ ಲಂಬಾಣಿ ಸಮುದಾಯ ಈ ಬಾರಿ BJPಯ ಕೈ ಬಿಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಆ ಕಾರಣಕ್ಕೆ ಈ ಒಳ ಮೀಸಲಾತಿಯ ಹೊಡೆತ ಇನ್ನೂ ಕೂಡ ರಾಜ್ಯದಲ್ಲಿ ಈ BJPಗೆ ಬಹುದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ ಅಂತಕ್ಕಂಥ ಮಾಹಿತಿ ಈ ಒಂದು ಸರ್ವೆ ಸಮೀಕ್ಷೆ ತಂಡದಿಂದ ಹೊರಗೆ ಬಂದಿದೆ. ಆ ಕಾರಣಕ್ಕೆ ರಾಜ್ಯದ 7 ಮೀಸಲು ಲೋಕಸಭಾ ಕ್ಷೇತ್ರಗಳಾಗಿರ್ತಕ್ಕಂಥ ಗುಲ್ಬರ್ಗದ SC ಮೀಸಲು ಲೋಕಸಭಾ ಕ್ಷೇತ್ರ, ವಿಜಯಪುರದ SC ಮೀಸಲು ಲೋಕಸಭಾ ಕ್ಷೇತ್ರ, ಚಿತ್ರದುರ್ಗದ SC ಮೀಸಲು ಲೋಕಸಭಾ ಕ್ಷೇತ್ರ, ಕೋಲಾರದ SC ಮೀಸಲು ಲೋಕಸಭಾ ಕ್ಷೇತ್ರ, ಹಾಗೆಯೇ ಚಾಮರಾಜನಗರದ SC ಮೀಸಲು ಲೋಕಸಭಾ ಕ್ಷೇತ್ರ, ಹಾಗೆಯೇ ರಾಯಚೂರು ಹಾಗೂ ಬಳ್ಳಾರಿಯ 2 ST ಮೀಸಲು ಲೋಕಸಭಾ ಕ್ಷೇತ್ರಗಳು ಕೂಡ ಈ ಬಾರಿಯ BJPಯ ಕೈ ತಪ್ತವೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿ ಇದೀಗ BJP ನಾಯಕರ ಕೈ ಸೇರಿದೆ. BJPಯಲ್ಲಿರ್ತಕ್ಕಂಥ ಗೋವಿಂದ ಕಾರಜೋಳ, ರಮೇಶ್ ಜಿಗಜಿಣಗಿ, ಉಮೇಶ್ ಜಾಧವ್, ಹಾಗೆಯೇ ಕುಮಾರ್ ನಾಯ್ಕ್, B ಶ್ರೀರಾಮುಲು, ಹಾಗೆ ಈಗ ಚಾಮರಾಜನಗರದಿಂದ BJP ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮಾಡಿರ್ತಕ್ಕಂಥ ಬಾಲರಾಜ್ ಹಾಗೂ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕೋಲಾರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಮಲ್ಲೇಶ್ ಬಾಬು, ಈ 7 ಜನಕ್ಕೂ ಕೂಡ ಈ ಬಾರಿ ಸೋಲಾಗುತ್ತೆ. ಆ ಮೂಲಕ ಈ 7 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅತ್ಯಂತ ಸುಲಭವಾಗಿ ಗೆಲ್ಲುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಈ ಪಕ್ಷದ ಆಂತರಿಕ ಸರ್ವೆ ಸಮೀಕ್ಷಾ ತಂಡ ನೀಡೋದ್ರ ಮೂಲಕ BJPಗೆ ಬಹುದೊಡ್ಡ ಆಘಾತವನ್ನು ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಈ ಒಂದು ಸರ್ವೆಯ ರಿಪೋರ್ಟನ್ನು ನೋಡಿದ ಮೇಲೇ ಕಾಂಗ್ರೆಸ್ ಅತ್ಯಂತ ಆತ್ಮವಿಶ್ವಾಸದಲ್ಲಿ ಈ ಬಾರಿ ನಾವು 16ರಿಂದ 17 ಲೋಕಸಭಾ ಕ್ಷೇತ್ರಗಳನ್ನು ರಾಜ್ಯದಲ್ಲಿ ಗೆಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರೋದು. ಸ್ನೇಹಿತರೆ, ನಿಜಕ್ಕೂ ಕೂಡ ಈ BJPಯ ಆಂತರಿಕ ಸರ್ವೆ ಸಮೀಕ್ಷೆ ತಂಡ ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ 7 ಮೀಸಲು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ವೇಳೆ BJP ಸೋತಿದ್ದೇ ಆದರೆ ಅದು BJPಗೆ ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ. ಈ ಕಾಂಗ್ರೆಸ್ ನಾಯಕರು ಹೇಳೋ ರೀತಿ BJP 11ರಿಂದ 12, 13 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಮಾತನ್ನು ಏನು ಹೇಳ್ತಿದ್ದಾರೆ, ಆ ಮಾತು ಸತ್ಯ ಆಗ್ಬೋದು ಅಂತಕ್ಕಂಥ ಒಂದು ಮಾಹಿತಿಗಳು ಇದೀಗ ಸಿಗ್ತಾ ಇದ್ದಾವೆ. ಆದರೆ ಇದು ಕೇವಲ ಪಕ್ಷದ ಆಂತರಿಕ ಸರ್ವೆ ಅಷ್ಟೇ. ಇದಕ್ಕೂ ಫಲಿತಾಂಶಕ್ಕೂ ಬಹುತೇಕ ವ್ಯತ್ಯಾಸಗಳಿರ್ಬೋದು ಅಥವಾ ವ್ಯತ್ಯಾಸ ಇಲ್ಲದೇ ಇರ್ಬೋದು. ಕಾದು ನೋಡೋಣ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಕರ್ನಾಟಕದ 7 ಮೀಸಲು ಲೋಕಸಭಾ ಕ್ಷೇತ್ರಗಳ ಪೈಕಿ BJP ಈ ಬಾರಿ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು, ಕಾಂಗ್ರೆಸ್ ಎಷ್ಟು ಲೋಕಸಭಾ ಸ್ಥಾನಗಳನ್ನು ಗೆಲ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ಧನ್ಯವಾದಗಳು. ಶುಭ ದಿನ.